ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ. ಇವತ್ತು ನಮ್ಮ ಸ್ಕೂಲ್ಗೆ ಹೊಸದಾಗಿ ಸೋಲಾರ್ ಫಿಟ್ ಮಾಡಿಸೋಣ ಅಂತ ಸೋಲಾರ್ ತರಿಸಿದ್ವಿ. ಗೌರ್ಮೆಂಟ್ ಕಡೆಯಿಂದ ಬಂದಿತ್ತು ನೋಡಿ. ಅದನ್ನು ಇಳಿಸ್ಕೊತಾ ಇದ್ದಾರೆ ಲೇಬರ್ಗಳು. ಯಾವ ಥರ ಫಿಟ್ ಮಾಡ್ತಾರೆ ಅಂತ ನಾನು ನಿಮಗೆ ವಿಡಿಯೋದಲ್ಲಿ ಪೂರ್ತಿ ತೋರಿಸ್ತೀನಿ. ಯಾವುದು ಅದು ಇದು ಕಂಪ್ನಿ ಅಂತ ಕೂಡ ತೋರಿಸ್ತೀನಿ ನಿಮಗೆ. ನೋಡಿ, ಒತ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟೊಂದು ಶ್ರಮ ಪಡ್ತಾ ಇದ್ದಾರೆ ಅವರು ಕೂಲಿ ಆಳುಗಳು. ಹಾಗೆ ಕೂಡ ಸ್ನೇಹಿತರೆ, ಯಾರ್ಯಾರು ಹೊಸದಾಗಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ಕೂಡ ನಿಮ್ಮ ಕಡೆಯಿಂದ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಇವಾಗ ನಮ್ಮ ಬಿಲ್ಡಿಂಗ್ ಹತ್ರ ಬಂದು ತಗೊಂಡು ಇಟ್ಕೊಂಡ್ರು. ಮೆಟೀರಿಯಲ್ಸ್ ಎಲ್ಲ ಇಳಿಸ್ತಾ ಇದ್ದಾರೆ ಇವಾಗ ನೀಟಾಗಿ. ಹಗ್ಗ ತಗೊಂಡು ರೆಡಿ ಮಾಡ್ಕೊತಾ ಇದ್ದಾರೆ ಇವಾಗ ಬಿಲ್ಡಿಂಗ್ ಮೇಲ್ಗಡೆ ಹೋಗೋದಕ್ಕೆ. ಬನ್ನಿ ಈಗ ಮೇಲ್ಗಡೆ ಹೋಗೋಣ ಬಿಲ್ಡಿಂಗ್ಗೆ. ನೋಡಿ, ಇವಾಗ ಎತ್ತರ ಇವರು ಸೋಲಾರ್ ಮೇಲ್ಗಡೆಗೆ. ಇಲ್ಲಿ ಕಟ್ಟಿದ್ದಾರೆ ನೋಡಿ ಸೋಲಾರ್. ಇದು ಬಿಲ್ಡಿಂಗ್ ಮೇಲ್ಗಡೆ ಎತ್ತದು ಇವಾಗ ಕಾಣಿಸ್ತಾ ಇದೆಯಲ್ಲ ನೋಡಿ. ಎಷ್ಟು ಶ್ರಮ ಪಡ್ತಾ ಇದ್ದಾರೆ. ಬಿಲ್ಡಿಂಗ್ ಎಡ್ಜ್ ಮೇಲೆ ನಿಂತ್ಕೊಂಡು ಸೋಲಾರ್ ಎಳಿತಾ ಇದ್ದಾರೆ ಮೇಲ್ಗಡೆ ಇವಾಗ ನೋಡಿ. ಎಳಿತಾ ಇದ್ದಾರೆ ಇವಾಗ, ಕಾಣಿಸ್ತಾ ಇದೆ ಅಲ್ವಾ? ಬನ್ನಿ ಇವಾಗ ತೋರಿಸ್ತೀನಿ ಸೋಲಾರ್ ಹೆಂಗೆ ಬರ್ತೈತೆ ಮೇಲ್ಗಡೆಗೆ. ನೋಡಿದ್ರಾ? ನೋಡಿ ಎಷ್ಟೊಂದು ಕಷ್ಟಪಡ್ತಾರೆ ಸೋಲಾರ್ಗಳು ಬಿಲ್ಡಿಂಗ್ ಮೇಲೆ ಹಾಕ್ಬೇಕಾದ್ರೆ. ಎಷ್ಟೊಂದು ಹಿಂಸೆ ಇದೆ. ಸ್ವಲ್ಪ ಎಡ್ಜಲ್ಲಿ ನಿಂತಿದ್ದಾರೆ ಇವರು. ಬಿದ್ದರೂ ಕೂಡ ಕೆಳಗಡೆ ತುಂಬ ಹಿಂಸೆ ಆಗ್ಬಿಡ್ತದೆ ಇವ್ರಿಗೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಬಂತು 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 ಇವಾಗ. ನಮ್ಮ ಬಿಲ್ಡಿಂಗ್ ಬಂದು 3 ಫ್ಲೋರ್ ಇರೋದು. ಅಲ್ಲಿಗೆ ಇವರು ಫಿಟ್ ಮಾಡ್ತಾರೆ ನೋಡಿ ಸೋಲಾರ್. ಇದು ಕಾಣಿಸ್ತಾ ಇದೆಯಲ್ಲ, ಮಕ್ಕಳಿಗಾಗಿದ್ದು. ಎಷ್ಟು ದೊಡ್ಡದಿದೆ ಅದು ನೋಡಿ. ಇವರು ಶ್ರಮ ಪಡ್ತಾ ಇದ್ದಾರೆ. ಎಷ್ಟೊಂದು ಸೋಲಾರ್ ಫಿಟ್ ಮಾಡೋದಕ್ಕೆ ಬಿಲ್ಡಿಂಗ್ ಮೇಲ್ಗಡೆ ಎತ್ತಿ ಹಗ್ಗ ಕಟ್ಟಿ. ನೋಡಿ ಅಣ್ಣವ್ರು ಹೆಂಗೆ ಎತ್ಕೊಂಡು ಹೋಗ್ತಾ ಇದ್ದಾರೆ ಇಬ್ಬರೇ. ತುಂಬ ಭಾರ ಇದೆ ಅದು. ಇದ್ರ ನೋಡಿ, ಇಲ್ಲಿ ಪಾಯಿಂಟು. ಇಲ್ಲಿ ಫಿಟ್ ಮಾಡಿಸ್ಬೇಕು ಇವಾಗ ಸೋಲಾರ್ನ ನಮ್ಮ ಮಕ್ಕಳಿಗೆ. ಆಲ್ರೆಡಿ 3 ಯೂಸ್ ಆಗ್ತಾ ಇದ್ದಾವೆ ಇಲ್ಲಿ. ಆದರೂ ಕೂಡ ಸ್ವಲ್ಪ ಸಾಲ್ಟೇಜ್ ಇರೋದ್ರಿಂದ ಬಿಲ್ಡಿಂಗ್ಗೆ ಬೇಕು ನೋಡಿ. ಇನ್ನೂ ಕೂಡ ಐಟಮ್ಗಳು ಹಗ್ಗ ಕಟ್ಟಿ ನೋಡಿ. ಇವಾಗ ಐಟಮ್ ಎಲ್ಲ ಓಪನ್ ಮಾಡ್ಕೊತಾ ಇದ್ದಾರೆ ಇವಾಗ ನೋಡಿ. ಇವಾಗ ಅದು ಎಲ್ಲ ಟ್ಯೂಬ್ಗಳವು. ಬನ್ನಿ ತೋರಿಸ್ತೀನಿ ಇವಾಗ. ಸ್ಟ್ಯಾಂಡ್ ಫಿಟ್ಟಿಂಗ್ ಮಾಡ್ತಾಯಿದ್ರು ಇವಾಗ ಅಷ್ಟೇ ನೋಡಿ. ಇವಾಗ ಅದು ಸ್ಟ್ಯಾಂಡು ಈ ಟ್ಯಾಂಕರ್ ಕುಣಿಸೋದಕ್ಕೆ. ಇದನ್ನು 500 ಲೀಟ್ರ್ ಟ್ಯಾಂಕ್ ಇದು ನೋಡಿ, ಕಾಣಿಸ್ತಾ ಇದೆಯಲ್ಲ. ಆಲ್ರೆಡಿ ನಮ್ಮ ಹತ್ರ 3 ಯೂಸ್ ಇದೆ. ಆದರೂ ಕೂಡ ಒಂದು ಎಕ್ಸ್ಟ್ರಾ ಇರಲಿ ಅಂತ. ಬನ್ನಿ ನೋಡಿ. ಸೋಲಾರ್ ಸ್ಟ್ಯಾಂಡ್ ಇದು. ಇವರೇ ಕೂಡ ಇಲ್ಲಿ ಫಿಟ್ಟಿಂಗ್ ಮಾಡ್ಕೊಂಡು ಎಲ್ಲ ಮಾಡ್ತಾರೆ. ಯಾವ ಊರಣ್ಣ ನಿಮ್ಮದು? ಬೆಂಗಳೂರು. ನೀವೆಲ್ಲ ಕಡೆ ಸಪ್ಲೈ ಮಾಡ್ತೀರಾ? ಹಾಂ. ಈಗ ಓನ್ ಮನೆಗಳಿಗೆ ಕೇಳಿದ್ರೆ ಮಾಡಿಕೊಡ್ತೀರಾ? ಹಾಂ ಹಾಂ. ಎಲ್ಲ ಕಡೆ ಆಲ್ ಇಂಡಿಯಾ ಕರ್ನಾಟಕ. ಹಾಂ ಹಾಂ. ಎಷ್ಟು ವರ್ಷದಿಂದ ಮಾಡ್ತಾಯಿದ್ರಿ ಇದು? 25 ವರ್ಷದಿಂದ. ಹಾಂ. ಇವತ್ತು ನಮ್ಮ ತಾಲ್ಕಾಡು ಕಡೆ ಬಂದಿದ್ದೀರಿ ಇವತ್ತು ಆರ್ಡರ್ ಇರೋದ್ರಿಂದ. ಸುಮಾರು ಆಗುತ್ತಾ ಬಿಸ್ನೆಸ್ ಇದು? ಹಾಂ. ನಿಮಗೆಲ್ಲ ಗೌರ್ಮೆಂಟ್ ಆರ್ಡರ್ಗಳು ಜಾಸ್ತಿ. ಎಲ್ಲ ಟೆಂಡರ್ ಕೊಡ್ತಾರೆ ಅನ್ಸುತ್ತೆ. ಹಾಂ. ಎಷ್ಟು ಬಂದಿದ್ದಾನೆ ಇವಾಗ? ಯಾವ್ಯಾವ ಕಡೆ ಮಾಡ್ತೀರಿ ಇವಾಗ? ಮುರಾರ್ಜಿ. ಹಾಂ ಹಾಂ. ಈಗ ನಮ್ಮ ಇಲ್ಲಿ ಮುರಾರ್ಜಿ ಆದಮೇಲೆ ಬೇರೆ ಎಲ್ಲಿ ಹೋಯ್ತೀರಿ ಇವಾಗ? HD ಕೋಟೆ ಫಿಟ್ಟಿಂಗ್ ಮಾಡ್ತಾ ಇರೋರು. ನೋಡಿ ಎಲ್ಲ ಫಿಟ್ ಮಾಡ್ಕೊತಾ ಇದ್ದಾರೆ ಇವಾಗ ನೀಟಾಗಿ. ಆಮೇಲೆ ಸೋಲಾರ್ ಕೊಂಡಿಸ್ತಾರೆ ಅಲ್ಲಿಗೆ.
ಕಾಣಿಸ್ತಾ ಇದೆಯಲ್ವಾ? ನೋಡಿ ರೆಡಿ ಆಯ್ತು ಇವಾಗ. ಇದು ಸೋಲಾರ್ ಟ್ಯಾಂಕ್ ಕುಣಿಸೋದಕ್ಕೀಗ ಎಲ್ಲನೂ ಫಿಟ್ ಮಾಡ್ಕೊಂಡಿದ್ದಾರೆ ರೆಡಿ ಮಾಡಿ. ನೋಡಿ ಇವಾಗ ಕಾಣಿಸ್ತಾ ಇದಲ್ವಾ? ನೋಡಿ ಎಷ್ಟು ಬೇಗ ಫಿಟ್ಟಿಂಗ್ ಮಾಡ್ಕೊತಾರೆ. ಒಂದು ಮಿಷಿನ್ ಮಾಡ್ಕೊಂಡಿದ್ದಾರೆ ಎಲ್ಲ ನೀಟಾಗಿ. ನೀವು ಎಲ್ಲಿ ಹೇಳ್ತೀರ ಅಲ್ಲಿ ಬಂದು ಇವರು ನಿಮಗೆ ಮನೆ ಆಗಲಿ ಬಿಲ್ಡಿಂಗ್ಗಳಾಗಲಿ ಕ್ವಾರ್ಟರ್ಸು ಎಲ್ಲ ಕಡೆನೂ ಕೂಡ ಫಿಟ್ಟಿಂಗ್ ಮಾಡಿಕೊಡ್ತಾರೆ. ಬಂದು ಫೋನ್ ಮಾಡ್ತಾಯಿದ್ದಾರೆ. ಅದು ಟ್ಯಾಂಕು 500 ಲೀಟ್ರ್ ಟ್ಯಾಂಕ್ ಇದು. ಎಷ್ಟು ಉದ್ದ ಇದೆ ನೋಡಿ. ನೋಡಿ ಇವಾಗ ಅದು ಓಪನ್ ಆಯಿತು. ಇದೆಲ್ಲ ಟ್ಯೂಬ್ ಫಿಟ್ಟಿಂಗ್ ಮಾಡೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಓಲು ಎಲ್ಲ ನೋಡಿ. ಚೆನ್ನಾಗಿ ಬರ್ಬೇಕು ಇವರು ಬರ್ತಾರೆ ಬಣ್ಣ. ಏನು ಹೆಸ್ರು ಅವ್ರದ್ದು? ರಮೇಶ್ ಅಂತನಾ? ಸೋಲಾರ್ ರಮೇಶ್ ಅಂತ ನೋಡಿ. ಇವರೇ ಫಿಟ್ಟಿಂಗ್ ಎಲ್ಲ ಮಾಡೋದು. ನೋಡ್ಕೊಳ್ಳಿ ಅವ್ರನ್ನ. ಫಿಟ್ಟಿಂಗು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ? ನೋಡಿ ಸ್ನೇಹಿತರೆ, ಎಷ್ಟೊಂದು ಕಷ್ಟಪಡ್ತಾರೆ ಇವರು. ಯಾಕಂದರೆ ಈಗ ಇವ್ರಿಗೆ ಇದೆ ಜೀವನ, ಬೇರೆ ಅದು ಜೀವನ ಇಲ್ಲ ಇವ್ರಿಗೆ. ಕರ್ನಾಟಕದ ಎಲ್ಲ ಕಡೆಯೂ ಬಂದು ಇವರು ಸೋಲಾರ್ ಫಿಟ್ಟಿಂಗ್ ಮಾಡಿಕೊಡ್ತಾರೆ. ಇವ್ರು ಬಂದಿರೋದು ಈಗ ಬೆಂಗಳೂರಿಂದ. ಇದು ನಮ್ಮ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಗೌರ್ಮೆಂಟ್ದು. ಅವ್ರ ಕಡೆಯಿಂದ ಇವರು ಟೆಂಡರ್ ತಗೊಂಡಿರ್ತಾರೆ. ಇವಾಗ ಎಲ್ಲ ಯಾವ್ಯಾವ ಈ ಸುತ್ತಮುತ್ತ ಯಾವ್ಯಾವ ಸ್ಕೂಲ್ಗೆ ಟೆಂಡರ್ ಆಗಿರ್ತದೆ ಆ ಕಡೆ ಎಲ್ಲ ಹೋಗಿ ಇವರು ಫಿಟ್ಟಿಂಗ್ನ ಮಾಡಿಸು ಅಂತ ಅವರೇ ಬರ್ತಾರೆ. ನೈಟ್ ಬಂದು ಆಲ್ಟ್ ಆಗಿದ್ರು. ಈಗ ಬೆಳಗ್ಗೆ 6 ಗಂಟೆಗೆ ಎದ್ದು ಎಲ್ಲನೂ ಫಿಟ್ಟಿಂಗ್ ಮಾಡ್ತಾಯಿದ್ದಾರೆ. ಆ ಕಡೆ ಬಿಲ್ಡಿಂಗ್ ಮಾಡಿದ್ರು ನೋಡಿ, ಅಲ್ಲಿ ಕಾಣಿಸ್ತಾ ಇದೆಲ್ಲ ಫಸ್ಟ್ ಬಿಲ್ಡಿಂಗು. ಈಗ ಈ ಕಡೆ ಕರ್ಕೊಂಬಂದಿದ್ದೀನಿ ನೋಡಿ. ಆಯಿತಾ, ಬನ್ನಿ ಇವಾಗ ಟ್ಯೂಬ್ ಓಪನ್ ಮಾಡ್ತಾರೆ ನೋಡಿ. ಟ್ಯೂಬ್ ಇದು ನಮ್ಮ ಅಣ್ಣವರು ಟ್ಯೂಬ್ ಓಪನ್ ಮಾಡ್ತಾ ಇದ್ದಾರೆ. ನೋಡ್ಕೊಳ್ಳಿ ಯಾವ ಥರ ಇದೆ ಟ್ಯೂಬು. ಇವೆಲ್ಲ ಟ್ಯೂಬ್ ಫಿಟ್ ಮಾಡೋದಕ್ಕೆ ಐಟಮ್ಗಳು. ಕಾಣಿಸ್ತಾ ಇದೆಯಲ್ಲ ನೋಡಿ. ನೋಡಿ ಟ್ಯೂಬ್ ಅದು ಎಣ್ಣೆ ಹಾಕ್ಕೊಂಡು ಅದನ್ನೆಲ್ಲ ನೀಟಾಗಿ ರೆಡಿ ಮಾಡ್ಕೋತಾರೆ. ಇವಾಗ ಅಲ್ಲಿ ಒಳಗಡೆ ಹಾಕ್ಬೇಕಲ್ಲ, ಹಾಗಾಗಿ ಅದಕ್ಕೆ ವಾಸರ್ಗಳು ಹಾಕೋತಾ ಇದ್ದಾರೆ. ಇಲ್ಲೂ ಕೂಡ ನೋಡಿ ಅಣ್ಣವ್ರು ಏನೋ ಫಿಟ್ ಮಾಡ್ತಾ ಇದ್ದಾರೆ. ಇದು ಟ್ಯೂಬ್ ಕುಣಿಸೋದಕ್ಕೆ ಅದು ನೀರು ತುಂಬಿಸ್ತಾ ಇದ್ದಾರೆ. ಯಾಕಂದರೆ ಹಂಗೆ ಹಾಕಿದ್ರೆ ಅದು ಈಟಿಗೆ ಹೊಡೆದೋಗುತ್ತಂತೆ ನೋಡಿ. ಅಲ್ಲಿ ಫಿಟ್ ಮಾಡ್ತಾ ಇದ್ದಾರೆ ಅಲ್ಲಿ. ಅಣ್ಣ ಎಷ್ಟು ಜನ ಯೂಸ್ ಮಾಡ್ಬೋದು ಇದನ್ನು? ಎಷ್ಟು ಜನ ಯೂಸ್ ಮಾಡ್ಬೋದು? ಸುಮಾರು 50 ಜನ. ಇಲ್ಲಿ ನೋಡಿ ಫುಲ್ ನೀರು ತುಂಬಿಸಿ ಟ್ಯೂಬ್ ಒಳಗಡೆ ಆಮೇಲೆ ಫಿಟ್ ಮಾಡ್ತಾರೆ. ಅದು ನೋಡಿ ಇವಾಗ ಒಂದೊಂದಾಗಿ ಜೋಡಿಸ್ತಾ ಬರ್ತಾ ಇದ್ದಾರೆ. ಇವಾಗ ಅಣ್ಣವರು ಅಲ್ಲಿ ಒಳಗಡೆ ನೀಟಾಗಿ ಹೋಗಲಿ ಅಂತ ಎಣ್ಣೆ ಹಾಕ್ತಾಯಿದ್ದಾರೆ ಫಿಟ್ ಮಾಡಿಕೊಂಡು. ಹಾಗೆ ನೋಡಿ ಬನ್ನಿ ಬ್ರ್ಯಾಂಡ್ ನೋಡೋಣ ಯಾವುದು ಅಂತ ನೋಡಿ. ಸನ್ ಜೂನ್ ಅಂತ ಬ್ರ್ಯಾಂಡ್ದು. ನಿಮ್ಮ ಕಡೆ ಮನೆಗೆ ಅಥವಾ ನಿಮ್ಮ ಹೊಲೆಗಳು ಕ್ವಾರ್ಟರ್ಸ್ಗಳು ಮತ್ತು ಗೆಸ್ಟ್ ಹೌಸ್ಗಳಲ್ಲಿ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಇವ್ರನ್ನ. ಅಲ್ಲೇ ಬಂದು ಫಿಟ್ ಮಾಡಿಕೊಡ್ತಾರೆ ನಿಮಗೆ. ಅವರೇ ಕೂಡ ಪೈಪ್ಲೈನ್ ಮಾಡ್ಕೊಂಡು ಎಲ್ಲ ಫಿಟ್ಟಿಂಗ್ ಮಾಡ್ಕೋತಾರೆ ಆರಾಮಾಗಿ ನೋಡಿ. ಜಸ್ಟ್ ಆರ್ಡ್ರ್ ಮಾಡಿದ್ರೆ ಸಾಕು. ನೀವು ಅಡ್ರೆಸ್ ಕೊಟ್ಟು ಅವ್ರಿಗೆ, ಅವರೇ ಬಂದು ನಿಮ್ಮ ಮನೆಗಳಲ್ಲಿ ಅಥವಾ ನಿಮ್ಮ ಬಿಲ್ಡಿಂಗ್ಗಳಲ್ಲಿ ಫಿಟ್ಟಿಂಗ್ ಮಾಡಿ ಹೋಗ್ತಾರೆ ಆರಾಮಾಗಿ.
ನೋಡಿ ಇಲ್ಲಿ ಬಿಸಿಲಲ್ಲೂ ಕೂಡ ಶ್ರಮ ಪಡ್ತಾ ಇದ್ದಾರೆ ಇವರು ಕಷ್ಟಪಟ್ಟು. ನಿಮ್ಮ ಕಡೆಯಿಂದ ಅವ್ರಿಗೆ ಒಂದು ಮೆಚ್ಚುಗೆ ಇರಲಿ ಸ್ನೇಹಿತರೆ. ಒಂದು ಕಡೆಯಿಂದ ಯಾವ ಥರ ಫಿಟ್ ಮಾಡ್ಕೊಂಡ್ಬಿಡ್ತಾ ಇದ್ದಾರೆ ನೋಡಿ. ಟ್ಯೂಬ್ ಏನಾದರೂ ಒಂದು ಕಡೆ ಹೆಚ್ಚು ಕಮ್ಮಿ ಆದರೂ ಕೂಡ ಎಲ್ಲ ಒಡೆದೋಗ್ತವೆ. ಸೂಕ್ಷ್ಮವಾಗಿ ಅದನ್ನು ಜೋಡಿಸ್ಬೇಕು ಟ್ಯಾಂಕ್ ಒಳಗಡೆ. ಹಾಗಾಗಿ ಯಾಕಂದರೆ ಅದು ಎಲ್ಲರೂ ಮಾಡೋಕ್ಕಾಗಲ್ಲ ಈ ಕೆಲಸಗಳು. ನೋಡಿ ಸ್ನೇಹಿತರೆ, ಈಗ ಬೆಂಗಳೂರಿಂದ ಬಂದಿರೋದು ಇವರು ಅಣ್ಣವರು ನಮ್ಮ ಸ್ಕೂಲ್ಗೆ. ಇವ್ರಿಗೆ ಈಗ ಒಂದು 4-5 ಸ್ಕೂಲು ಟೆಂಡರ್ ಆಗಿದೆ ಅಂತ. ಈಗ HD ಕೋಟೆ ಮತ್ತು ಈ ಕಡೆ ಹೋಗ್ತಾರೆ ಮೈಸೂರು, ಚಾಮರಾಜನಗರ ಸೈಡು. ಈ ನಮ್ಮ ಸ್ಕೂಲ್ ಮುಗಿಸ್ಕೊಂಡು ಇವಾಗ ಈಗ ಯಾವ್ಯಾವ ಕಡೆ ಮಾಡಿದ್ದೀರಣ್ಣ ಇಲ್ಲಿ ನೀವು? ಹಾಂ ಹಾಂ, ಹಾಸನ, ಮಂಡ್ಯ. ಡೈಲಿ ಎಷ್ಟೊತ್ತು ಗಂಟೆ ಮಾಡ್ತೀರಾ? ಹಾಂ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ 24 ಅವರ್ಸು. ಹಾಂ, ಎಲ್ಲ ಕಡೆನೂ 24 ಅವರ್ಸ್ ಸರ್ವಿಸ್ ಇರುತ್ತೆ ನಿಮ್ಮದು? ಹಾಂ, ನಂಬರ್ ಕೊಡ್ತೀರಾ ಆಮೇಲೆ? ಹಾಂ ಹಾಂ ಹಾಂ, 267 ಹನುಮಂತರಾಜು ಅಂತನಾ? ಓಕೆ ಓಕೆ ಸ್ನೇಹಿತರೆ, ಅವ್ರ ನಂಬರ್ ನಾನು ಇಲ್ಲಿ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ ವಿಡಿಯೋ ಮೇಲೆ. ನಿಮಗೆ ಯಾವ ಕಡೆ ಕಾಂಟ್ಯಾಕ್ಟ್ ಬೇಕು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಕಡೆ ಕೂಡ ಅಲ್ಲಿ ಬಂದು ನಿಮಗೆ ಅವರು ಸೋಲಾರ್ಗೆ ಫಿಟ್ಟಿಂಗ್ ಮಾಡತ್ತಾರೆ. ನೋಡಿ ಸ್ನೇಹಿತರೆ, ಇವಾಗ ನೀರು ಸಪ್ಲೈ ಕೊಟ್ಟಿದ್ದಾರೆ ಅದಕ್ಕೆ. ಯಾವ ಥರ ಅಲ್ಲಿ ಹನಿಯಾಗಿ ನೀರು ಬೀಳ್ತಾ ಇದೆ. ಬನ್ನಿ ಹತ್ರ, ಇನ್ನೂ ಫಿಟ್ ಮಾಡಿಲ್ಲ ಆದರೂ ಕೂಡ ಡೈರೆಕ್ಟಲ್ಲಿ ಬರ್ತಾಯಿದೆ ನೋಡಿ ಅಲ್ಲಿ ಟ್ಯಾಂಕಿಂದ ನೀರು ಯಾವ ಥರ. ಇದು ಕಂಪಲ್ಸರಿ ಸೋಲಾರ್ ಹಾಕ್ಬೇಕಾದ್ರೆ ಏರ್ ಪೈಪ್ ಹಾಕ್ಬೇಕಂತ. ಏನಕ್ಕೆ ಅದು ಹಾಕೋದು? ಹಾಂ ಹಾಂ, ಓಕೆ. ಹಾಂ, ಹಾಟ್ ವಾಟ್ರು ಯಾವ ಕಡೆ ಬರ್ತದೆ ಮತ್ತು ಕೋಲ್ಡ್ ವಾಟ್ರ್ ಯಾವ ಕಡೆ ಬರ್ತದೆ ಅಣ್ಣ? ಓಕೆ ಓಕೆ, ಹೇಳಣ್ಣ. ಹಾಂ ಹಾಂ ಹಾಂ, ಇಲ್ಲಿ ಟ್ಯಾಂಕಿಂದ ಇಲ್ಲಿಂದ. ಹಾಂ, ಸೋಲಾರ್ಗೆ ಹೋಗ್ತದೆ ನೋಡಿ, ಇಲ್ಲಿ ಹೋಗ್ತದಲ್ಲ ಇದು. ಆ ಏರ್ ಪೈಪ್ಗೆ ಹೋಗುತ್ತೆ, ಮೇಲಾಗೆ ಪಾಸ್ ಆಗುತ್ತೆ. ಮೇಲಿಂದ ನೀರು ಸೋರಲ್ಲ. ಹಾಂ, ಈ ಟ್ಯಾಂಕಿಂದ ಹೈಟ್ ಇರ್ತದಲ್ಲ ಅದಕ್ಕೆ. ಓಕೆ. ಹಾಂ ಹಾಂ ಹಾಂ, ಏರೆಂಟ್ ಹಾಕಿದ್ರೆ ನೀಟಾಗಿ ಬರೋದು. ಹಾಂ, ಜಾಸ್ತಿ ಹೀಟಾಗಿ ಏನಾದರೂ ಟ್ಯೂಬ್ಗೆ ಹೊಡೆದಾಗಂಥದ್ದು ಏನು ಪ್ರಾಬ್ಲಮ್ ಏನೂ ಆಗೋಲ್ಲ. ಹಾಂ ಹಾಂ, ಓಕೆ. ಟ್ಯೂಬ್ ಹೊಡೆದಾಗ ಇದು ಹಾಂ, ಜಾಸ್ತಿ ಹೀಟಾಗಿ ಇದಾಗುತ್ತೆ ಅನ್ನೋದಕ್ಕೆ ನೀರು ಬಿಟ್ಕೊಂಡು ಹಾಕ್ತಾ ಇರೋದಾ? ಸರಿ ಸರಿ ಸ್ನೇಹಿತರೆ, ಬನ್ನಿ. ಕೊನೆಗೂ ಕೂಡ ಫಿಟ್ಟಿಂಗ್ ಎಲ್ಲ ಮುಗಿದಿದೆ ನೋಡಿ. ಯಾವ ಥರ ಫಿನಿಶಿಂಗ್ ಬಂದಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಕಾಣಿಸ್ತಾ ಇದೆಯಲ್ಲ ಸೋಲಾರ್. ನೋಡಿ ಯಾವ ಥರ ನೀಟಾಗಿ ಫಿಟ್ ಮಾಡಿದ್ದಾರೆ ಎಲ್ಲನೂ ಕೂಡ ಅಣ್ಣವರು. ಇಲ್ಲಿ ನೋಡಿ, ಈ ಥರ ಫಿನಿಶಿಂಗ್ ಬರುತ್ತೆ ನಿಮಗೆ ಸೋಲಾರ್ ಟ್ಯೂಬ್ ಸೋಲಾರ್ ಹಾಕ್ಸಿದ್ರೆ. ಕಾಣಿಸ್ತಾ ಇದಲ್ವಾ? ನೋಡ್ಕೊಳ್ಳಿ.